ನೀವು ಪೇಪರ್ ಪ್ಲೇಟ್ ಬಿಸ್ನೆಸ್ ನ ಮಾಡ್ತಾ ಇದೀರಲ್ಲ ಮೇಡಮ್, ಹಾ. ಇದು ಎಷ್ಟು ವರ್ಷ ಆಯ್ತು ಮೇಡಮ್? ಈಗ 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಮಾಡಿ. ಓಕೆ, ಯಾವ ತರ ಇದೆ ಮೇಡಮ್ ಬಿಸ್ನೆಸ್ ಇದು? ಇನ್ನೂ ಬೈಬ್ಯಾಕ್ ಕೊಡ್ತಾ ಇದ್ದೀರಾ ಏನಿಲ್ಲ? ಇಲ್ಲ, ಈಗ ಬೈಬ್ಯಾಕ್ ಕೊಡ್ತಾ ಇಲ್ರಿ, ನಮಗೆ ಹಾ. ಇಲ್ಲೇ ಸೇಲ್ ಆಗ್ತತ್ರಿ. ಹಾ. ಹಂಗಾಗಿ ಬೈಬ್ಯಾಕ್ ನಿಲ್ಸಿ ನಾವು ಓನ್ ಮಾಡ್ತಾ ಇದೀವಿ. ಓಕೆ ಓಕೆ, ಸ್ಟಾರ್ಟಿಂಗ್ ನೀವು ಬೈಬ್ಯಾಕ್ ಅಂತ ಹೇಳಿ ಬೈಬ್ಯಾಕ್ ತಗೊಂಡು ಕೊಟ್ಟಿದ್ವಿ, ಚೆನ್ನಾಗಿ ನಡೀತಾ ಇದೆ ರೀ. ಚೆನ್ನಾಗಿ ನಡೀತಾ ಫಸ್ಟ್ ಇದೆ. ಎಲ್ಲ ಸ್ವಲ್ಪ ಭಯ ಇತ್ತು, ಹಾ. ಹೇಗಾಗುತ್ತೋ ಏನೋ ಅಂತೇಳಿ. ಅವರು ಹಾ. ಬೈಬ್ಯಾಕ್ ತಗೊಂಡು ಸಪೋರ್ಟ್ ಮಾಡಿದ್ರು. ಹಾ. ಈಗ ಕಲ್ಯಾಣ ಮಂಟಪ ಅವೆಲ್ಲ ಇಲ್ಲೇ ಇರೋದ್ರಿಂದ ಸ್ವಲ್ಪ ಇಲ್ಲೇ ಜಾಸ್ತಿ ಜನ ಬರ್ತಾ ಇದ್ದಾರೆ. ಮಾರ್ಕೆಟಿಗೂ ಹಾ. ಒಯ್ಯದ್ ಬಿಟ್ಟಿದೀವಿ. ಹಾ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಫಂಕ್ಷನ್. ಓಕೆ, ಇಲ್ಲೇ ನಿಮ್ಮ ಹತ್ರ ಬಂದು ಒಯ್ತಾ ಇದ್ದಾರೆ? ಇಲ್ಲೇ ಓಕೆ ಓಕೆ, ಯಾಕಂದ್ರೆ ಮಾರ್ಕೆಟಿಂಗ್ ಹೋಗಿ ನಾವು ಮಾಡ್ಬೇಕು ಆ ತರಾನು ಇಲ್ಲ ಇದು? ಏನಿಲ್ಲ, ಓಕೆ ಇಲ್ಲೇ ಎಲ್ಲ ಓಕೆ. ತಗೊಂಡ್ ಹೋಗ್ತಾರ. ಡಿಮ್ಯಾಂಡ್ ಜಾಸ್ತಿ ಇದೆ. ಹಾ. ಇನ್ನೊಂದ್ ಮಷಿನ್ ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಓಕೆ ಓಕೆ, ಇನ್ನೊಂದು ಮಷಿನ್ ತಗೊಳ್ಳಿ ಪ್ರಯತ್ನ ಮಾಡ್ತಾ ಇದೆ. ಹೌದು. ಸರ್ ನಮಸ್ಕಾರ. ಸರ್ ನಮಸ್ತೆ, ಬನ್ನಿ. ಸರ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಇನ್ನೊಂದ್ ಸತ ನಿಮ್ಮ ಹೆಸರು ಮತ್ತು ನಿಮ್ಮ ಕಂಪ್ನಿ ಹೆಸರನ್ನ ತಿಳಿಸ್ಕೊಡಿ. ನನ್ನ ಹತ್ರ ಶಿವಕುಮಾರ್ ಅಂತ. ಹಾ ಸರ್. ನಮ್ಮ ಆ್ಯಕ್ಚುಲಿ 3 ಇಂಡಸ್ಟ್ರಿ ಇದ್ದಾವೆ. ಒಂದು ನಮ್ಮದು ಹುಬ್ಳಿಯಲ್ಲಿ ಲೋಟಸ್ ಇಂಡಸ್ಟ್ರಿ ಅಂತ ಬರುತ್ತೆ, ಪೇಪರ್ ಪ್ಲೇಟು, ಅಗರಬತ್ತಿ ಮತ್ತು ಬತ್ತಿ ಮಾಡೋ ಮಿಷನ್ನು, ದೀಪದ ಬತ್ತಿದು. ಹಾ ಸರ್. ಆಮೇಲೆ ಬೆಂಗಳೂರಿನಲ್ಲಿ ಇದು ಸಿದ್ಧಾರೂಢ ಎಂಟರ್ಪ್ರೈಸಸ್ ಅಂತ ಅಲ್ಲಿ ಇದ್ದೀನಿ, ಅದನ್ನು ಕೂಡ ಅಲ್ಲಿನೂ ನಿಮಗೆಲ್ಲ ಮಿಷನ್ಸು ಅವೈಲೇಬಲ್ ಸಿಗ್ತವೆ. ಆಮೇಲೆ ನಮ್ಮದು ತಾರಿಯಾಳದಲ್ಲಿ ರೊಟ್ಟಿ ಮಿಷನ್ ಫ್ಯಾಕ್ಟ್ರಿ ಹೊಂದಿದೆ. ಟೋಟಲ್ 3 ಫ್ಯಾಕ್ಟ್ರಿ ಇದಾವೆ ನಮ್ಮವೆಲ್ಲ. ಓಕೆ, ಟೋಟಲ್ 3 ಫ್ಯಾಕ್ಟರಿ ಇದೆ ಸರ್. ಹೌದು, 3 ಫ್ಯಾಕ್ಟ್ರಿ Okay. ಇದಾವೆ. ಇವತ್ತು ನಾವು ನಿಮ್ ಕಡೆ ಬಂದಿದ್ದೀವಿ ಸರ್, ಯಾಕಂದ್ರೆ ತುಂಬಾ ಜನ ನಮ್ಗೆ ಕಮೆಂಟ್ ಮಾಡ್ತಾ ಇದ್ರು ಸರ್, ಯಾಕಂದ್ರೆ ಬೈಬ್ಯಾಕ್ ಬಿಸ್ನೆಸ್ ಅಂತ ಹೇಳಿ ನೀವು ವಿಡಿಯೋನ ತೋರಿಸ್ತೀರಾ, ಅಲ್ಲಿ ಹೋಗಿದ್ಮೇಲೆ ಬೈಬ್ಯಾಕ್ ತಗೊಳಂಗಿಲ್ಲ, ಮೋಸ ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ತೇನೆ ಅದ್ ಮಾಡ್ತೇನೆ ಅಂತ ಹೇಳ್ತಾರೆ. ಮಷಿನ್ ಸೇಲ್ ಆಗಿದ್ಮೇಲೆ ಮಷಿನ್ ತಗೊಳ್ಳೋ ಮಟ್ಟ ಅಷ್ಟ ಇದ್ ಮಾಡ್ತಾರೆ, ಆಮೇಲೆ ಬೈಬ್ಯಾಕ್ ತಗೊಳಂಗಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ವಿಡಿಯೋ ಮುಖಾಂತರ ನಮ್ಮ ವ್ಯೂವರ್ಸ್ ಗೆ ತಿಳಿಸ್ಕೊಡಿ ಸರ್, ಬೈಬ್ಯಾಕ್ ಅಂತ ಹೇಳಿ ನಿಮ್ ಕಡೆಯಿಂದ ಮೋಸ ಇರತ್ತೆ ಏನಿಲ್ಲ, ಗ್ಯಾರಂಟಿ ಆಗಿ ನೀವು ತಗೋತೀರಾ, ಅದ್ ಸ್ವಲ್ಪ ನಮ್ಮ ವ್ಯೂವರ್ಸ್ ಗೆ ತಿಳಿಸ್ಕೊಡಿ ಸರ್. ಇಲ್ಲ, ಅದ್ರ ಸಲುವಾಗಿ ಇಲ್ಲಿ ಒಂದು ಸಂದರ್ಶನ ಮಾಡೋಣ ಅಂತ ಬಂದ್ವಿ. ರಾಣೆಬೆನ್ನೂರಿಗೆ ಬಂದಿದ್ವಿ ನಾವು. ಓಕೆ. ನಾಗರಾಜ್ ಇವರು ಕಡೂರು ಅಂತ, ಅವರು ಇದಕ್ಕೆ ನಾವು ಅಂಗಡಿ ಬಂದಿದ್ವಿ, ವಿಸಿಟ್ ಮಾಡುತ್ತಿದ್ವಿ. ಹಾ ಸರ್. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಬೈಬ್ಯಾಕ್ ತಗೊಳ್ತಾರ ಇಲ್ವೋ ಅಥವಾ ಇದನ್ನ ಮಾಡ್ತಾರ ಇಲ್ವೋ ಅಂತ ತಪ್ಪು ತಿಳುವಳಿಕೆ ಇದೆ ತುಂಬಾ ಜನಕ್ಕೆ. ಹಾ ಸರ್. ಇವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ ಅಥವಾ ತಗೊಳ್ಳಲ್ಲ ಆಮೇಲೆ ಅಂತಂದು. ಈಗ ಇಲ್ಲಿ ಬಂದಿರೋ ಉದ್ದೇಶ ಎಲ್ಲದನ್ನು ತೋರಿಸಿ ನಮ್ಮ ವೀಕ್ಷಕರಿಗೆ. ಹಾ ಸರ್. 2 ವರ್ಷದಿಂದನೂ ಇವರು ಅಂಗಡಿ ಮಾಡ್ಕೊಂಡಿದ್ದಾರೆ. ಓಕೆ, 2 ವರ್ಷ ಆಯ್ತು ಸರ್. ಹೌದು ಹೌದು, 2 ವರ್ಷ ಆಯ್ತು. ಬೈಬ್ಯಾಕ್ ಫಸ್ಟ್ ಇವರು ಇದು ಮಾಡಿದ್ದು, ಅಗ್ರಿಮೆಂಟ್ ಪ್ರಕಾರನೂ ನಾವು ಮಾಡ್ಕೊಟ್ಟಿದ್ವಿ, ತಗೊಂಡಿದ್ದು ಇವರು. ಬೈಬ್ಯಾಕ್ ಅಂತ ಹೇಳಿದ್ರೆ 2 ವರ್ಷ ಆಯ್ತು ಸರ್. 2 ವರ್ಷದಿಂದ ಇವ್ರ ಹತ್ರ ಬೈಬ್ಯಾಕ್ ತಗೋತಾ ಇದ್ದಾರೆ ಸರ್. ಈಗ ರಾಣೆಬೆನ್ನೂರು ಬಂದಿದ್ದೀವಿ, ನಾಗರಾಜ್ ಕಡೂರ್ ಅಂತಂದು ಹಾ ಸರ್. ಅವರ ಧರ್ಮಪತ್ನಿಯವರು ಇದ್ದಾರೆ, ಮೇಡಮ್ ಅವರು. ಈಗ ಅವ್ರ ಬಾಯಿಂದನೇ ಕೇಳ್ಬಿಡಿ, ನಾವು ಬೈಬ್ಯಾಕ್ ತಗೊಂಡಿದ್ದೀವೋ ಇಲ್ವೋ ಏನು ಅಂತ ನಿಮಗೆ ಅರ್ಥ ಆಗ್ಬಿಡ್ತೀವಿ. ವೀಕ್ಷಕರಿಗೆ ತೋರಿಸ್ಬಿಡಿ, ಮೇಡಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಫಸ್ಟ್ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ನಮ್ಮ ವ್ಯೂವರ್ಸ್ಗೆ. ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಕಡೂರ್ ಅಂತೇಳಿ. ಹಾ. ನಾವಿಲ್ಲಿ ರಾಣೆಬೆನ್ನೂರ್ ಬನಶಂಕರಿ ಕಲ್ಯಾಣ ಮಂಟಪ ನಿಯರ್ ಓಕೆ, ಅಲ್ಲಿ ನೀರ್ ಇದ್ದೀರಾ? ಇದೀರಿ. ಓಕೆ, ಇದು ನೀವು ಪೇಪರ್ ಪ್ಲೇಟ್ ಬಿಸ್ನೆಸ್ ನ ಮಾಡ್ತಾ ಇದೀರಲ್ಲ ಮೇಡಮ್, ಇದು ಎಷ್ಟು ವರ್ಷ ಆಯ್ತು ಮೇಡಮ್? ಈಗ 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಮಾಡಿ. ಓಕೆ, ಯಾವ ತರ ಇದೆ ಮೇಡಮ್ ಬಿಸ್ನೆಸ್ ಇದು? ಮಾಡ್ಬೋದ್ರಿ. ತುಂಬಾ ಚೆನ್ನಾಗಿದೆಯಾ? ಏನಿಲ್ಲ, ಏನ್ ಮಾಡ್ಬೋದು ಅಷ್ಟೇ, ಮಾಡ್ಬೋದು, ಮಾಡ್ಕೋಬಹುದು. ಮಾಡ್ಕೋಬಹುದು. ಓಕೆ ಓಕೆ, ಇನ್ನೂ ಬೈಬ್ಯಾಕ್ ಕೊಡ್ತಾ ಇದ್ದೀರಾ ಏನಿಲ್ಲ? ಇಲ್ಲ, ಈಗ ಬೈಬ್ಯಾಕ್ ಕೊಡ್ತಾ ಇಲ್ರಿ, ನಮಗೆ ಇಲ್ಲೇ ಸೇಲ್ ಆಗ್ತತ್ರಿ. ಹಾ. ಹಂಗಾಗಿ ಬೈಬ್ಯಾಕ್ ನಿಲ್ಸಿ ನಾವು ಓನ್ ಮಾಡ್ತಾ ಇದೀವಿ. ಓಕೆ ಓಕೆ, ಸ್ಟಾರ್ಟಿಂಗ್ ನೀವು ಬೈಬ್ಯಾಕ್ ಅಂತ ಹೇಳಿ ಬೈಬ್ಯಾಕ್ ತಗೊಂಡು, ಕೊಟ್ಟಿದ್ವಿ. ಯಾಕಂದ್ರೆ ನೀವು ಫಸ್ಟ್ ಮಷಿನ್ ತಗೊಳಕ್ ಹೋಗಿದ್ರಲ್ಲ ಮೇಡಮ್, ಅವಾಗ ಯಾಕಂದ್ರೆ ಇವ್ರು ಬೈಬ್ಯಾಕ್ ತಗೋತೇನ್ ಅಂತ ಹೇಳಿದ್ಮೇಲೆ ನೀವು ಹೋಗಿದ್ರಾ ಏನ್ ಹಂಗ ಮಷಿನ್ ನೋಡ್ಬೇಕಂತ ಹೇಳಿ ಹೋಗಿದ್ರಲ್ಲೇ? ಮಷಿನ್ ನೋಡ್ಬೇಕಂತಾನೆ ಹೋಗಿದ್ವಿ ರೀ, ಆದ್ರೆ ಬೈಬ್ಯಾಕ್ ತಗೊಂತೀವಿ ಅಂತ ಹೇಳಿದ್ಮೇಲೆ ಇಷ್ಟ ಆಯ್ತ್ರಿ. ಅಗ್ರಿಮೆಂಟ್ ಎಲ್ಲ ಮಾಡಿ ಕೊಟ್ಟು ಅಗ್ರಿಮೆಂಟ್ ಮಾಡಿದ್ಮೇಲೆ ನೀವು ಬೈಬ್ಯಾಕ್ ನ ತಗೊಂಡಿದ್ದು. ಓಕೆ ಓಕೆ, ಬೈಬ್ಯಾಕ್ ಅಗ್ರಿಮೆಂಟ್ ಆಗಿದ್ಮೇಲೆ ಮಷಿನ್ ತಗೊಂಡಿರಾ? ಓಕೆ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಮೇಡಮ್? ಹೌಸ್ ವೈಫ್ ಆಗಿ. ಹೌಸ್ ವೈಫ್ ಆಗಿ. ಓಕೆ, ಮನೆಯಲ್ಲಿ ಇರ್ತಿದ್ರ? ಮನೆಯಲ್ಲೇ ಏನು ಕೆಲಸ ಇಲ್ಲ, ಏನಾರು ಮಾಡ್ಬೇಕು, ನಾನು ಸ್ವಲ್ಪ ಹೌದು. ಏನಾರ ದುಡಿಮೆ ಮಾಡ್ಬೇಕು, ನಿಮ್ಮ ಮನೆಯವ್ರಿಗೆ ಏನಾರ ಸಪೋರ್ಟ್ ಆಗ್ಬೇಕಂತ ಹೇಳಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದೀರಾ? ಹೌದು. ಓಕೆ, ಈಗ ಯಾಕಂದ್ರೆ ಅವರು ಬೈಬ್ಯಾಕ್ ತಗೋತೇನಂತ ಹೇಳಿದ್ಮೇಲೆ ನೀವು ಮಷಿನ್ ನ ಪರ್ಚೇಸ್ ಮಾಡಿದ್ದೀರಾ? Purchase ಮಾಡಿ. ಅವರು ಬೈಬ್ಯಾಕ್ ತಗೊಂಡಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಮೇಡಮ್ ಅವಾಗ? ಇಲ್ಲ, ಅಗ್ರಿಮೆಂಟ್ ಎಲ್ಲ ಮಾಡ್ಕೊಟ್ಟಿದ್ರಲ್ರಿ, ಹಾ, ಹಂಗಾಗಿ ತಗೊಂಡ್ ಹಂಗಾಗಿ ತಗೊಂಡ್ ಬಂದಿದ್ರ. ಓಕೆ, ಬೈಬ್ಯಾಕ್ ಆಮೇಲೆ ಅವ್ರು ತಗೋತೆ ಇದಾರೆ ಏನಿಲ್ಲ? ತಗೊಂತಾ ಇದ್ದಾರ್ರಿ. ಹಾ. ನಾವು ಇಲ್ಲೂ ಸೇಲ್ ಮಾಡ್ತಾ ಇದೀವ್ರಿ. Okay. ಇಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹಾ, ಇಲ್ಲೇನು ತಗೊಂಡ್ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹಿಂಗಾಗಿ ಈಗ ಬೈಬ್ಯಾಕ್ ಕೊಡ್ತಾ ಇದ್ದೀರಾ, ಕಮ್ಮಿ ಮಾಡಿದಿರ? ಕಡಿಮೆ ಮಾಡಿದೀವ್ರಿ. ಕಮ್ಮಿ ಮಾಡಿದ್ರೆ ಯಾಕಂದ್ರೆ ಇಲ್ಲೇ ಸೇಲ್ ಆಗ್ತಾ ಇದೆ. ಸೇಲ್ ಆಗ್ತಾ ಇದೆ. ಓಕೆ ಓಕೆ, ಇಲ್ಲೇ ನಿಮ್ಗೆ ಜಾಸ್ತಿ ಸೇಲ್ ಆಗ್ತಾ ಇದೆ, ಹಿಂಗಾಗಿನೂ ಬೈಬ್ಯಾಕ್ ನ
ಬಂದ್ ಮಾಡಿದ್ದೀರಾ ಈಗ. ಇದರಲ್ಲಿ ಯಾವ ತರಾನು ಎಲ್ಲ ಪೇಪರ್ ಪ್ಲೇಟ್ ನ ಮಾಡ್ತೀರಾ, ಯಾರಿಗೆ ಸೇಲ್ ಮಾಡ್ತಾ ಇದ್ದೀರಾ ಅದು ಸ್ವಲ್ಪ ನಮ್ಮ ಇವರಿಗೆ ತಿಳಿಸ್ಕೊಡಿ. ಅಂದ್ರೆ ಇಲ್ಲಿ ಫಂಕ್ಷನ್ ಕಲ್ಯಾಣ ಮಂಟಪ ಇದೆ ರೀ, ಮನೆಯಲ್ಲಿ ಫಂಕ್ಷನ್ಗಳು ಮದ್ವೆಗಳಿಗೆ ಎಲ್ಲದಕ್ಕೂ ತಗೊಂಡ್ ಹೋಗ್ತಾರೆ. ನಮ್ ಕಡೆ 13 ಪ್ಲೇಟ್ ಸಿಗತ್ರಿ, ಓಕೆ 14 ಪೀಸಿನ್ ಮಾಡ್ತೀವ್ರಿ. ಇದು 19 ಪೀಸ್ ಇಂದ್ರಿ, ಇದನ್ನು ಒಯ್ತಾರ್ರಿ. ಓಕೆ, ಎಲ್ಲಾ ಪೀಸ್ ಬೇರೆ ಬೇರೆ ಇದೆ ಏನ್ ಮೇಡಮ್ ಇದು? ಇದ್ರಲ್ಲಿ ಇವೆಲ್ಲ ವೆರೈಟಿ ಐತ್ರಿ. ಓಕೆ, ಯಾಕಂದ್ರೆ ಎಲ್ಲಾ ತರದ್ದು ಡಿಸೈನ್. ಇದು ಬಫೆ ರೀ. ಓಕೆ, ಬಫೆ ಪ್ಲೇಟ್. ಯಾಕಂದ್ರೆ ಇದು ಕುಂತ ಊಟ ಮಾಡುದ್ರಿ ಮೇಡಮ್. ಓಕೆ ಓಕೆ, ನಿಂತು ಊಟ ಮಾಡುದು. ಓಕೆ, ಬಫೆ ಪ್ಲೇಟ್. ತಿಂಡಿ ಪ್ಲೇಟು ಸಿಗತ್ರಿ. ಓಕೆ, ಇದು ಯಾವ್ದು ಮೇಡಮ್ ಇದು? ಇದು ಫ್ಲವರ್ ರೀ, ಇದು 12 ನಂಬರ್ ಇಂದ್ರಿ. ಇದನ್ನು ಒಯ್ತಾರ್ರಿ, ಒಯ್ತಾರೆ. ಹಳ್ಳಿ ಜನ ಜಾಸ್ತಿ ಇದನ್ನ ತಗೊಂಡು ಹೋಗ್ತಾರೆ. ಓಕೆ, ಯಾಕಂದ್ರೆ ಸ್ನೇಹಿತರೆ ಇವ್ರ ಹತ್ರ ನೋಡ್ಕೋಬಹುದು ನೀವು, ಎಲ್ಲಾ ತರದ್ದು ಪ್ಲೇಟ್ ನ ಅವೈಲೇಬಲ್ ಇದೆ. ಇಲ್ಲೇನು ಎಲ್ಲಾ ನೋಡ್ಕೋಬಹುದು, ಎಲ್ಲಾ ತರದ್ದು ವೆರೈಟಿನ ಮಾಡಿ ಇಟ್ಟಿದ್ದಾರೆ. ಈ ತರ ನೀವು ಸ್ಟಾಕ್ ಮಾಡಿದಂದ್ರೆ ನಿಮ್ ಕಡೆನು ಬಂದು ಒಯ್ತಾರೆ. ಯಾಕಂದ್ರೆ ಫಸ್ಟ್ ನಮ್ಗೆ ಬೈಬ್ಯಾಕ್ ತಗೋತಾರೆ, ಏನಿಲ್ಲ ಅಂತ ಹೇಳಿ ತುಂಬಾ ಜನ ಇದ್ ಮಾಡ್ತಾರೆ. ಬೈಬ್ಯಾಕ್ ಇದೆ ಏನಿಲ್ಲ, ಯಾಕಂದ್ರೆ ಹೆದರ್ತಾರೆ ಬಿಸ್ನೆಸ್ ಮಾಡೋಕ್ಕಿಂತ. ಒಬ್ರು ಹೆಣ್ಣು ಮಕ್ಕಳಾಗಿ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ, ನೀವು ನೋಡ್ಕೋಬಹುದು. ಇದರಲ್ಲಿ ನೋಡಿ, ಇವರು ಏನಿದೆಲ್ಲ ಪೇಪರ್ ಪ್ಲೇಟ್ ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ಟೀ ಕಪ್ನು ಮಾಡ್ತಾ ಇದ್ದಾರೆ. ಅದೇ ತರ ಇಲ್ಲೇನು ನೀರಿನ ಗ್ಲಾಸ್ ಇದನ್ನು ಬಂದು ಒಯ್ತಾರೆ, ಅದು ಎಲ್ಲ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ಇದು ಯಾವ್ದ್ರ ಮೇಡಮ್ ಪ್ಲೇಟ್ ಎಲ್ಲ? ಇದು ನಾಷ್ಟಾ ಅದ್ರಿ. ಇದು 10 ನಂಬರ್ ಇಂದ್ರಿ, ಇದು 9 ನಂಬರ್ ಇಂದ್ರಿ. ಓಕೆ, ಇದು ಕೇಕ್ ಅದು ಏನಾದ್ರು ಸ್ವಲ್ಪ ತಿನ್ನೋರಿಗೆ ಇದನ್ನು ತಗೊಂಡು. ಓಕೆ, ಅವಲಕ್ಕಿ ಹಾಕೊಳಕ್ಕೆ, ಉಪ್ಪಿಟ್ಟು ಹಾಕೊಳಕ್ಕೆ. ಓಕೆ, ಆತರ. ಓಕೆ, ಎಲ್ಲಾ ಸೈಜ್ ನೀವ ರೆಡಿ ಮಾಡ್ತೀರಾ ಮೇಡಮ್? ಇಲ್ಲ, ಎಲ್ಲಾ ಸೈಜ್ ನಾವ ರೆಡಿ ಮಾಡ್ತೇವ್ರಿ. ಆಮೇಲೆ ಬಂದವರೆಲ್ಲ ಟೀ ಕಪ್ ಕೇಳ್ತಾರ್ರಿ, ಸ್ಪೂನ್ ಕೇಳ್ತಾರ್ರಿ. ಓಕೆ, ಸ್ಪೂನ್, ಟೀ ಕಪ್ ಎಲ್ಲ ಇಟ್ಟಿದ್ದೀರಿ? ಎಲ್ಲ ಇಟ್ಟಿದ್ದೀರಿ. ನೀರಿನ ಲೋಟ, ಮಜ್ಜಿಗೆ ಲೋಟ ಇಟ್ಟಿದ್ದೀರಿ. ಮಜ್ಜಿಗೆ ಲೋಟನು ಇಟ್ಟಿದ್ದೀರಿ. ಓಕೆ ಸ್ನೇಹಿತರೆ, ಯಾಕಂತ ಹೇಳಿದ್ರೆ ಒಂದ್ ಫಂಕ್ಷನ್ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದೆಲ್ಲ ಯೂಸ್ ಆಗುದು ವಸ್ತುನೇ ಇದೆ. ಯಾಕಂದ್ರೆ ಇದು ಎಲ್ಲ ಕೇಳ್ತಾರ ಅಂತ ಹೇಳಿದ್ರೆ ಇದನ್ನು ಎಲ್ಲ ನೀವು ಇಟ್ಟು ಕ್ಯಾಸ್ ಸೇಲ್ ಮಾಡ್ಕೊಂಡು ಅದಕ್ಕೂ ಒಂದ್ 2 ರೂಪಾಯಿನ ಹೆಚ್ಚಿಗೆ ನೀವು ಲಾಭನ ಪಡ್ಕೋಬಹುದು. ಯಾಕಂದ್ರೆ ಹೋಲ್ಸೇಲ್ ಅಂಗಡಿದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ಬಟ್ ಇಲ್ಲಿ ನೀವು ಅದರ್ ರೇಟ್ಗಿಂತ ಒಂದ್ 2 ರೂಪಾಯಿ 1 ರೂಪಾಯಿ ಕಮ್ಮಿ ಕೊಟ್ಟ ಅಂದ್ರೆ ನಿಮ್ ಕಡೆ ಜಾಸ್ತಿ ಮಂದಿ ಬರ್ತಾರೆ. ಆತರ ಎಲ್ಲ ಮೇಡಮ್ ನ ಇಟ್ಟಿದ್ದಾರೆ. ಮೇಡಮ್, ಇದು ಒಂದೇ ಮಷಿನ್ ಇದೆಯಾ ನಿಮ್ಮ ಹತ್ರ ಈಗ? ಹಾನ್ರಿ, ಇದು ಒಂದೇ ಮಷಿನ್ ಇದೆ. ಇದು ಡಬಲ್ ಡೈ ಇದ್ರಿ. ಡಬಲ್ ಡೈ ಇದೆ. ಓಕೆ ಸ್ನೇಹಿತರೆ, ಡಬಲ್ ಡೈ ಅಂತ ಹೇಳಿದ್ರೆ ಇದರಲ್ಲಿ ಏನಿದೆ ಅಲ್ಲ, ನಿಮ್ಗೆ 2 ಸಿಲಿಂಡರ್ ಇರುತ್ತೆ. ಇಲ್ಲೇ ನೋಡ್ಕೋಬಹುದು. ಇದರಲ್ಲಿ ನೀವು ಸಣ್ಣ ಪ್ಲೇಟ್, ಇದರಲ್ಲಿ ದೊಡ್ಡ ಪ್ಲೇಟ್ ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಒಂದೇ ಸೇಮ್ ಪ್ಲೇಟ್ ನಿಮ್ಗೆ ಮಾಡ್ಬೇಕಂತ ಹೇಳಿ ಅದನ್ನು ಈ ಮಷಿನ್ ದಲ್ಲಿ ಮಾಡ್ಕೋಬಹುದು. ಯಾಕಂದ್ರೆ ಇದೆಲ್ಲ ಡೈನ ಚೇಂಜ್ ಮಾಡಕ್ ಬರುತ್ತೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಏನಿದೆಲ್ಲ ಡೈ ನೀವು ಯಾವ್ದು ಬೇಕಾದ್ರೆ ಹಾಕೊಂಡ್ ಕ್ಯಾಸ ನೀವು ಈಸಿಲಿ ಎಲ್ಲಾ ತರದ್ದು ಪ್ಲೇಟ್ ಒಂದೇ ಮಷಿನ್ ದಲ್ಲಿ ಮಾಡ್ಕೋಬಹುದು. ಮೇಡಮ್ ನ ಡಬಲ್ ಡೈ ಮಷಿನ್ ನ ಪರ್ಚೇಸ್ ಮಾಡಿದ್ದಾರೆ. ಮೇಡಮ್, ಈಗ ಬಿಸ್ನೆಸ್ ಯಾವ ತರ ಇದೆ? ಚೆನ್ನಾಗಿ ನಡೀತಾ ಇದೆ ರೀ. ಫಸ್ಟ್ ಎಲ್ಲ ಸ್ವಲ್ಪ ಭಯ ಇತ್ತು, ಹೇಗಾಗುತ್ತೋ ಏನೋ ಅಂತೇಳಿ. ಅವರು ಬೈಬ್ಯಾಕ್ ತಗೊಂಡು ಸಪೋರ್ಟ್ ಮಾಡಿದ್ರು. ಈಗ ಕಲ್ಯಾಣ ಮಂಟಪ ಅವೆಲ್ಲ ಇಲ್ಲೇ ಇರೋದ್ರಿಂದ ಸ್ವಲ್ಪ ಇಲ್ಲೇ ಜಾಸ್ತಿ ಜನ ಬರ್ತಾ ಇದ್ದಾರೆ. ಮಾರ್ಕೆಟಿಗೂ ಒಯ್ಯೋದ್ ಬಿಟ್ಟಿದೀವಿ.